ಸಾಕು. ಆಗ ಕಟ್ ಮಾಡಿರ್ಬೇಕು. ಕಟ್ಟಿಲ್ಲ, ಯಾರ ರೆಡಿಮೇಡ್ ಇದೆ ಸರ್, ಎಲ್ಲ ರೆಡಿಮೇಡ್. ನೀವು ತಗೊಂಡಾಗ ಸೀದಾ ಕ್ಯಾಂಟೀನ್ ಫಿಟ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ ಹೋಗ್ಬೇಕಾರೆ. V10 ಇದು ಕೂಡ ಸೇಮ್ 2020 ಮಾಡಲೆ, ಸಿಂಗಲ್ ಓನರ್ ಅಲ್ಲ, ಎಲ್ಲ ಸಿಂಗಲ್ ಓನರ್ ಇರುತ್ತೆ. ಆಲ್ಮೋಸ್ಟ್ 90% ಎಲ್ಲ ಸಿಂಗಲ್ ಓನರ್. ಇಲ್ಲ ಸರ್ ನಾನು ಹಿಂಗೆ ಎಳ್ನೀರಿಗೆ ನೋಡಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಹಿಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಸರ್ ನಂಗೆ ಇದು ಟಾಪ್ ಕಟ್ಕೊಳಕಲ್ಲ, ನಂಗೆ ಅಷ್ಟು ಖರ್ಚಿಲ್ಲ ಅಂದ್ರೆ ನೋಡಿ ಇದು ಮೆಗಾ ಎಕ್ಸೆಲ್ ಇದೆ, ಬೇಡ ಇನ್ನು ಟಾಟಾ ಎಸ್ಗಳಿದೆ. 16 ಮಾಡಲು ಸರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋ ಮಾಡಲ್ ಗಾಡಿ ನೋಡ್ತಾ ಇದ್ರೆ ಬನ್ನಿ, ನಮ್ಮ ಹತ್ರ 2016 ಗಡು ಮಾಡಿಗಳು ಸಿಗುತ್ತೆ. ಒಂದ್ 2 ಕಾಲ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 2 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸುಮಾರು ಜನ ಬುಲಾರ ಪಿಕಪ್ ಅಂತ ಇರ್ತಾರೆ. ಸೊ ಬುಲಾರ ಮ್ಯಾಕ್ಸಿ ಟ್ರಕ್ ಇದು 2019. ಓಕೆ, ಇದು ಕೂಡ ಕಂಟೈನರ್, ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಇದು ಕೊರಿಯರ್ ಅದಕ್ಕೆ ಇದಕ್ಕೆ ಬೇಕಂತ ಹೇಳಿದ್ರೆ ಕಂಟೈನರ್ ಗಾಡಿ ಸಿಗುತ್ತೆ. ಬೇಕಾದ್ರೆ ಕಂಟೈನರ್ ನೀವು ತಗೊಂಡ್ಬಿಡ. ಪ್ರೈಸ್ ಬಂದು ನೀವು 3 ಲಕ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ. ಇದು 20 ಫಿಕ್ಸ್ ಮಾಡಿದ್ದಾರೆ. ಹೌದು, ಇದಕ್ಕೆ AC ಇದೆ ಸರ್. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತೊಗೊಂಬರ್ಬೇಕು. 20,120 ರೂಪಾಯಿ ಕಟ್ಟಬೇಕು. ಯಾವ್ದು ಗಾಡಿ ಎಲ್ಲ ಆಗಿಲ್ಲ ಅಂದ್ರೆ ಹೆಂಗಪ್ಪ ಅವ್ರು 20,000 ತಗೊಂಡ್ಬಿಡ್ತಾರ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾವ್ದು ಗಾಡಿ ಆಗಿಲ್ಲ ಅಂದ್ರೆ ನೀವು ಕಟ್ಟಿರೋ 20,000 ರೂಪಾಯಿ ವಾಪಸ್ ಕೊಡ್ತೀವಿ. ಗುರುಗಳೇ, ನೀವೇನಾದ್ರೂ ಗೂಡ್ಸ್ ಗಾಡಿಗಳನ್ನ ತಗೋಬೇಕು ಅಂತಂದ್ರೆ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲಾ ತರ ಗಾಡಿಗಳು ಅವೈಲೇಬಲ್ ಇದೆ. ಇವೆಲ್ಲ ಸೀಸಿಂಗ್ ಬಂದಿರುತ್ತೆ, ಇನ್ನೊಂದೇನಾಗಿರುತ್ತೆ ಸೇಲಿಂಗ್ ಬಂದಿರುತ್ತೆ, ತುಂಬಾ ತರ ಆಪ್ಷನ್ ಇದೆ. ಸೊ ಇದು ಯಾವ ತರ ಏನು ಅಂದ್ಬಿಟ್ಟು ಸರ್ ಒಬ್ರು ಜಾಯ್ನ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಸೊ ನೀವೇನಾದ್ರೂ ಇನ್ ಕೇಸ್ ನೀವು ಫುಡ್ ಏನಾದ್ರು ನಡೆಸಬೇಕು ಅಂತಂದಾಗ ಸೊ ಮಾಡಿಫೈ ಮಾಡಿಸ್ತೀರಾ ಅಂದ್ರೆ ಫುಲ್ ಡೋರ್ ಎಲ್ಲ ಕ್ಲೋಸ್ ಮಾಡಿಸಿ ಈ ತರ ನೋಡಿ ನೋಡ್ಬೋದು. ಆಲ್ರೆಡಿ ನೋಡಿ ಆಲ್ರೆಡಿ ಇದೆಲ್ಲ ರೆಡಿ. ಜಸ್ಟ್ ನೀವು ತಗೊಂಡು ಫುಡ್ ರೆಡಿ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ. ಸೊ ನೋಡಿ ಅಡಿಗೆ ಐಟಮ್ ಮಡಿಕೊಳ್ಳೋಕೆ ಸೊ ಎಲ್ಲ ಅದಕ್ಕೂ ಇದೆ. ಓಕೆನಾ? ಸೊ ಈ ತರ ಫುಡ್ಸ್ ಬೇಕಾ ಗಾಡಿ ನಿಮ್ಗೆ, ಅದು ರೆಡಿ ಇದೆ. ಬೇಡ ಗುರು ನಾನು ಏನಾದ್ರೂ ಐಟಮ್ ಹೊಡಿಬೇಕು ಏನಾದ್ರು ಅಂತಂದ್ರೆ ನಿಮ್ಗೆ ತಾರ್ಪಲ್ ಹಾಕಿರುವಂತದ್ದು ಸಿಗುತ್ತೆ. ಇಲ್ಲ ಗುರು ನಾನು ಮದ್ದೂರು ಮಂಡ್ಯ ನಮ್ ಸೈಡ್ ಇದೀವಿ ಅಂತಂದ್ರೆ ಎಳ್ನೀರು ಹೊಡಿಬೇಕು ಅಂದ್ರೆ ಅದಕ್ಕೂ ಸುಧಾ ಬಾಡಿ ಹಾಕಿರೋ ಸಿಗುತ್ತೆ. ಸೊ ಈ ತರ ಹಲವಾರು ಗಾಡಿಗಳಿದೆ, ಚಿಕ್ಕ ಗಾಡಿ ದೊಡ್ಡ ಗಾಡಿ ಲೋ ಮಾಡಲ್ ಎಲ್ಲ ಇದೆ ನಿಮ್ಗೆ. ಇಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ 2,20,30 ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇವೆಲ್ಲ ನಿಮ್ಗೆ ಸೀಸಿಂಗ್ ಗಾಡಿಗಳು ಆಲ್ಮೋಸ್ಟ್ ಒಳ್ಳೆ ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಗೊತ್ತು ಬುದ್ಧಿವಂತರಿಗೆ. ಸೊ ಹಾಗಾಗಿ ಇದ್ರ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಇನ್ನು ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೊಂಬೋಣ ಬನ್ನಿ ಈಗ. ಸೊ ಗುರುಗಳು, ಇನ್ನೊಂದು ಎಲ್ಲೋ ಬೋರ್ಡ್ ಗೂಡ್ಸ್ ಗಾಡಿಗಳು ನೋಡ್ತಾನೆ ಇರ್ತಾರೆ, ಕೆಲವರು ಅಪ್ಪೆ ಗಾಡಿಗಳು ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಬೆಸ್ಟ್ ವಿಡಿಯೋ ಆಗುತ್ತೆ. ಸೊ ಸ್ಕ್ರೀನ್ ಮೇಕ್ ಅಂತ ನಂಬರ್ ಸೇವ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ನಿಮಗೆ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ. ಸರ್ ಇವಾಗ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬೋಣ. ಸೊ ಇನ್ನೊಂದು ಅದೇ ಇದೆ ಸರ್, ಅದು ಮೆಗಾ ಎಕ್ಸೆಲ್ ಇದೆ. ಸೊ ಅದೇ ಮಾಡಲ್ಲ ಸರ್ ಅದು ಸರ್ 2016 ಅದು. ಓಕೆ, ಅಂದ್ರೆ 4989 ಬರುತ್ತೆ ಅದು. ಆಕ್ಚುಲಿ 2018 ಮಾಡಲ್. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಓಕೆ, ಸೊ ಅದೇ ತರ ಇನ್ನೊಂದಿದೆ ಸರ್, ಅಂಡ್ V10 ಇದೆ ಇದು. ಸರ್ ನಿಮಗೆ ಇದರಲ್ಲಿ V10 ಇದೆ, V20 ಇದೆ, V30 ಇದೆ. ಸೊ V30 ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಇದೆಲ್ಲ V30 ಬಂದು ಎಲ್ಲ ಆಲ್ಮೋಸ್ಟ್ 20 ಮಾಡಲು, 19-20 ಮಾಡಲು. ಸೊ ಇದಕ್ಕೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ. ರನ್ನಿಂಗ್ ಇಲ್ಲ ಅಂತ ಹೇಳಿದ್ರೆ ಕೆಲವು ಅಪ್ಡೇಟ್ ಮಾಡ್ತೀವಿ, ಇಲ್ಲ ಅವರೇ ರನ್ ಮಾಡ್ಕೊಬೇಕು, ಇಲ್ಲ ಅದೇ ನಾವು ಪ್ರೈಸ್ ಬಂತು ಅಂದ್ರೆ ನಾವೇ ರನ್ನಿಂಗ್ ಮಾಡ್ಕೊಡ್ತೀವಿ. ಓಕೆ, ಸೊ ಇದು ಮಾಡಲ್ ಬಿಡಿ ಸರ್. ಹಂಗೆ 2020 ಸರ್, ಎಲ್ಲ 2020 ಇದು 20, ಇದು 20, ಇದು 20. ಹೌದು 2020. ಬಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಸಿಗುತ್ತೆ ನೋಡಿ ನಿಮಗೆ. ಯಾರಾದ್ರೂ ಹೋಟ್ಲ್ ಇಡ್ತೀನಿ ಅಂತ ಹೇಳಿದ್ರೆ ಓಕೆ, ನಾವು ಇದು ಕ್ಯಾಂಟೀನ್ ಗಾಡಿ. ಕ್ಯಾಂಟೀನ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಗುರುಗಳೇ ಸೈಡ್ ಇಂದ ಹೇಗಿದೆ ಅಂತ. ಆಲ್ಮೋಸ್ಟ್ ನೀವೇನಾದ್ರೂ ಕ್ಯಾಂಟೀನ್ ಯೂಸ್ ಮಾಡಿದ್ರೆ ಜಸ್ಟ್ ಕಟ್ ಮಾಡ್ಕೊಂಡ್ರೆ ಸಾಕು. ಆಗ ಕಟ್ ಮಾಡಿ ಕಟ್ಟಿಲ್ಲ, ಯಾರ ರೆಡಿಮೇಡ್ ಇದೆ ಸರ್, ಎಲ್ಲ ರೆಡಿಮೇಡ್. ನೀವು ತಗೊಂಡಾಗ ಸೀದಾ ಕ್ಯಾಂಟೀನ್ ಫಿಟ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ ಹೋಗ್ಬೇಕಾರೆ. ಓಕೆ, ಜಸ್ಟ್ ಓಪನ್ ಮಾಡ್ಕೊಂಡೆಲ್ಲ ಯೂಸ್ ಮಾಡ್ಬೋದು. ಓಕೆ, ಸೊ ಆಲ್ಮೋಸ್ಟ್ ನಿಮ್ಗೆ ಇದ್ರ ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ತುಂಬಾ ಕಾಲ್ಸ್ಗಳು ಬರ್ತಾ ಇರುತ್ತೆ ಅಂತ. ಜೆನ್ಯೂನ್ ಆಗಿ ಯಾರು ತಗೊಳ್ಬೇಕು ಅಂತ ಅನ್ಕೊಳ್ತೀರಾ ಅವರು ಸ್ಕ್ರೀನ್ ಮೇಕ್ ಅಂತ ನಂಬರ್ ಕಾಲ್ ಮಾಡಿ. ಸೊ ಈ ನಂಬರ್ ಇದೆ, ನಂಬರ್ ತೋರಿಸಿರ್ತೀನಿ. ಸೊ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಹೇಳಿರ್ತೀವಿ, ಜಸ್ಟ್ ಪ್ರೈಸ್ ಒಂದು ಹೇಳಿರಲ್ಲ. ಸೊ ಕಾಲ್ ಮಾಡಿ ಪ್ರೈಸ್ ನ ಕೇಳ್ಕೊಳ್ಳಿ. ಯಾಕೆಂದ್ರೆ ಇವೆಲ್ಲ ಆಲ್ಮೋಸ್ಟ್ ಸೀಸಿಂಗ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಒಂದು ನಿಮ್ಗೆ ಕೆಲವರು ಇವಾಗ ಅರ್ಜೆಂಟ್ ದುಡ್ಡು ಬೇಕು ಅಂದ್ಬಿಟ್ಟು ಸೇಲ್ ಮಾಡೋರು ಇರ್ತಾರೆ, ಕರೆಕ್ಟ್ ಅಲ್ವಾ ಸರ್? ಹೌದು. ಸೊ ಮತ್ತೆ ಇನ್ನೊಂದು ಹೇಳ್ಬಿಡಿ ಸರ್, ಹಾಗೆ ಯಾವ ತರ ಸೇಲ್ ಮಾಡ್ತಾರೆ, ಇಲ್ಲಿ ಹೆಂಗ್ ಬರುತ್ತೆ ಗಾಡಿ ಸರ್? ಇಲ್ಲ, ಅದೇ ನಾನು ಆಗ್ಲೇ ಹೇಳ್ದಂಗೆ ಗಾಡಿಗಳಲ್ಲಿ ಎಕ್ಸ್ಚೇಂಜ್ ಗಾಡಿಗಳು ಬರ್ತಾ ಇರುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಅಂದ್ರೆ ಆಲ್ಮೋಸ್ಟ್ ಇದು ಶೋರೂಮ್ ಅಲ್ಲಿ, ಇವಾಗ ಟಾಟಾ ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ಇರುತ್ತೆ. ಸೊ ಅವ್ರೇನಂದ್ರೆ ಹೊಸ ಗಾಡಿಗೆ ಹೋಗ್ತಾ ಇರ್ತಾರೆ. ಸೊ ಅವಾಗ ಅವ್ರ ಹತ್ರ ಅಂತ ಗಾಡಿನ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಅಲ್ಲಿ ಕಸ್ಟಮರ್ ಅವ್ರ ಹತ್ರನೂ ಬರ್ತಾರೆ, ಇಲ್ಲ ಸರ್ ನಮ್ಗೆ ಹತ್ರ ನಮ್ಮ ಜೊತೆ ಟೈಪ್ ಇರೋದ್ರಿಂದ ಸೊ ಅವ್ರೊಂದ್ 2 ಗಾಡಿ ಸೇಲ್ ಮಾಡಿ ನಮ್ಗೊಂದ್ 2 ಗಾಡಿ ಕಳಿಸ್ತಾರೆ, ಸರ್ ಈ ಗಾಡಿ ಸೇಲ್ ಮಾಡ್ಕೊಡಿದಾರೆ ಅಂತ. ಸೊ ಗೂಡ್ಸ್ ಗಾಡಿಗಳಲ್ಲೂ ಅದೇ ತರ ಸೇಮ್, ಕಾರ್ಗಳಲ್ಲೂ ಸೇಮ್ ಅದೇ ತರ ಬರುತ್ತೆ. ಪ್ಲಸ್ ಇಲ್ಲಿ ಏಜೆಂಟ್ ಬ್ರೋಕರ್ಸ್ ಕೂಡ ಗಾಡಿಗಳು ತಂದು ಬಿಡ್ತಾ ಇರ್ತಾರೆ. ಸೊ ನಮ್ ಸೀಸಿಂಗ್ ಗಾಡಿ, ನಮ್ ಶ್ರೀರಾಮ್ದೇ ಸೀಸಿಂಗ್ ವೆಹಿಕಲ್ಸ್ ಇರುತ್ತೆ, ಅದು ಕೂಡ ಸೇಲ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಾ ತರದ ಗಾಡಿಗಳು ನಾವು ಸೇಲ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಕ್ಯಾಂಟೀನ್ ಮುಗಿತಾ? ಸೊ ನೆಕ್ಸ್ಟ್ ಗಾಡಿ ಹೇಳ್ಬಿಡಿ ಸರ್. ಹಂಗೆ V10 ಇದು ಕೂಡ ಸೇಮ್ 2020
2020 ಮಾಡಲೆ. ಸಿಂಗಲ್ ಓನರ್ ಅಲ್ಲ? ಎಲ್ಲ ಸಿಂಗಲ್ ಓನರ್ ಇರುತ್ತೆ, ಆಲ್ಮೋಸ್ಟ್ 90% ಎಲ್ಲ ಸಿಂಗಲ್ ಓನರ್. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್ ಹಾಗೆ. ಸೊ ಇದು 2022 ಮಾಡಲು. ಓಕೆ, ನೀವು ನೋಡ್ತಾ ಇರ್ಬೋದು, ಇದಕ್ಕೆ ನೀವು ಟಾರ್ಪಲ್ ಬೇಕಾದ್ರೂ ಕಟ್ಕೊಬಹುದು. ಇಲ್ಲ ಸರ್ ನಾನು ಹಿಂಗೆ ಎಳ್ನೀರಿಗೆ ನೋಡಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಹಿಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಸರ್ ನಂಗೆ ಇದು ಟಾರ್ಪಲ್ ಕಟ್ಕೊಳಕ್ಕಾಗಲ್ಲ, ನಂಗೆ ಅಷ್ಟು ಖರ್ಚಿಲ್ಲ ಅಂದ್ರೆ ನೋಡಿ ಇದು ಮೆಗಾ ಎಕ್ಸೆಲ್ ಇದೆ, ಬೇಡ ಇನ್ನು ಇದು ಟಾಟಾ ಎಸ್ಗಳಿದೆ, ಅಲ್ಲಿ ಕೂಡ ನೋಡಿ ಅದು ತೋರಿಸಿ. ಅದು ಕೂಡ 2020 ಮಾಡಲೆ ವಿತ್ ಟಾರ್ಪಲ್ ಇರೋಂಥ ಗಾಡಿ. ಇಲ್ಲ ನಂಗೆ ಇದು ಕಂಟೈನರ್ ಗಾಡಿ ಬೇಕು ಸರ್ ಅಂತ ಅಂದ್ರೆ ಕಂಟೈನರ್ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಇವಾಗ ಎಲ್ಲಾ ಕಡೆ ಲಾಜಿಸ್ಟಿಕ್ ಯೂಸ್ ಮಾಡ್ತಾ ಇರೋದ್ರಿಂದ ಬರೀ ಕೊರಿಯರ್ ಅದು ಇದು ಅಂತ. ಸೊ ಎಲ್ಲರೂ ಇವಾಗ ಬರೀ ನಮಗೆ ಗೂಡ್ಸ್ ಗಾಡಿಗಳಲ್ಲಿ ಬರೀ ಕಂಟೈನರ್ ಗಾಡಿ ಕೇಳ್ತಾ ಇದಾರೆ. ಸೊ ಅದೇ ಮಾಡಲ್ ಸರ್ ಅದು 2022 ಸರ್ ಇದು. ಓಕೆ, ಇದು 2019. ಓಕೆ, ನೆಕ್ಸ್ಟ್ ಇನ್ನೊಂದು ಟಾರ್ಪಲ್ ಕಟ್ಟಿರೋದು, ಅದಕ್ಕಿಂತ ದೊಡ್ಡ ಗಾಡಿ ಸರ್ ಅಲ್ವಾ ಇದು? ಇಲ್ಲ, ಎಲ್ಲ ಸೇಮ್ ಇರುತ್ತೆ. ಇದರಲ್ಲಿ ವೇರಿಯಂಟ್ ಅಲ್ಲಿ ಬಂದು ಹೌದು, ಅದು ನೀವು ಯಾವ ಸೈಜ್ ಬೇಕೋ ಅದು ಕಟ್ಸ್ಕೊಬಹುದು. ಕೆಲವರು ರೈಡ್ ಮಾಡಿರ್ತಾರೆ, ಕೆಲವರು ಲೋ ಟೆಕ್ ಕಟ್ಕೊಂಡಿರ್ತಾರೆ. ಓಕೆ, ಅಂಡ್ ಸಿಂಗಲ್ ಓನರ್ ಅಲ್ಲ? ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಇರುತ್ತೆ. ಓಕೆ, ಸಿಂಗಲ್ ಎಲ್ಲ 1918 ಮಾಡಲು. ಎಲ್ಲ ಇದು ಟಾಟಾ ಎಸ್ ಮೆಗಾ ಎಕ್ಸೆಲ್. ಇದರಲ್ಲಿ 3 ವೇರಿಯಂಟ್ ಇದೆ. ಒಂದು ಮೆಗಾ, ಬರೀ ಮೆಗಾ ಮಾತ್ರ, ಇದು ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಬಂದಿರೋದು ಮೆಗಾ ಎಕ್ಸೆಲ್. ಓಕೆ, ಸೊ ಇದೊಂದು ಟಾರ್ಪಲ್ ಕಟ್ಟಿದ್ದಾರೆ. ಅಂಡ್ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸೊ ಇದು ಕೂಡ 2016 ಮಾಡಲು ಸರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋ ಮಾಡಲ್ ಗಾಡಿ ನೋಡ್ತಾ ಇದ್ರೆ ಬನ್ನಿ, ನಮ್ಮ ಹತ್ರ 2016 ಗಡು ಮಾಡಿಗಳು ಸಿಗುತ್ತೆ. ಎಷ್ಟಿರ್ಬೋದು ಸರ್ ಹಂಗಾದ್ರೆ ಲೋ ಪ್ರೈಸ್? ಪ್ರೈಸಾ ಸರ್, ನಿಮ್ ಪ್ರೈಸ್ ಬಂದು ಅಲ್ಲ, ಲೋ ಪ್ರೈಸ್ ಅಂತ ಹೇಳೋದಕ್ಕೆ ನಾನು ಪ್ರೈಸ್ ಮೆನ್ಷನ್ ಒಂದ್ 2.5 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 2 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಇದು ಸೊ ಬುಲಾರ ಪಿಕಪ್ ನೋಡ್ತಾ ಇರ್ಬೋದು. ಸುಮಾರು ಜನ ಬುಲಾರ ಪಿಕಪ್ ಅಂತ ಇರ್ತಾರೆ. ಸೊ ಬುಲಾರ ಮ್ಯಾಕ್ಸಿ ಟ್ರಕ್ ಇದು. ಸೊ ಕಂಟೈನರ್ ಗಾಡಿ. ಸೊ ಯಾರಾದ್ರೂ ಕಂಟೈನರ್ಗೆ ನನಗೆ ಬೇಕು ಅನ್ನೋರು ಸೊ ನೋಡಿ, ಇದು ಕೂಡ ನಮ್ಮ ಹತ್ರ ಸಿಗುತ್ತೆ. ಇದು ಒಂದು 2020 ಮಾಡಲು. ಓಕೆ, 2020 ಮಾಡಲು ಕಂಟೈನರ್ ಅಂತ ಗಾಡಿ. ಸೊ ನೆಕ್ಸ್ಟ್ ಇನ್ನೊಂದಿದೆ, ಇದು CNG. ಓಕೆ, ನಿಮ್ ಟಾಟಾ ಎಸ್ ಪೆಟ್ರೋಲ್ ಬಂದಿದೆ, ಡೀಸೆಲ್ ಬಂದಿದೆ, CNG ಗಾಡಿ ಬಂದಿದೆ. ಸೊ ಇದು CNG ಅಲ್ಲಿ ಓಡ್ತಾರಂತ ಗಾಡಿ ಕೂಡ. ಇದೇ ಮಾಡಲ್ ಸರ್ ಇದು? ಆಲ್ಮೋಸ್ಟ್ 22ನೇ ಸರ್, 22. ಸೊ ಇದೊಂದು ಓಲ್ಡ್ ಮಾಲ್ ತರ ಇದೆ. ಎಸ್, ಎಲ್ಲ ಅಂದ್ರೆ ಇದು ನಿಮ್ಗೆ ಏನೋ ಲಗೇಜ್ ಹೊಡಿಕೆ 2019. ಓಕೆ, ಇದು ಕೂಡ ಕಂಟೈನರ್, ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಇದು ಕೊರಿಯರ್ ಅದಕ್ಕೆ ಇದಕ್ಕೆ ಬೇಕಂತ ಹೇಳಿದ್ರೆ ಕಂಟೈನರ್ ಗಾಡಿ ಸಿಗುತ್ತೆ, ಬೇಕಾದ್ರೆ ಕಂಟೈನರ್ನ ನೀವು ತಗೊಂಡ್ಬಿಡಿ. ಇದು ಕೂಡ 2018 ಮಾಡಲು ಸರ್ ಇದು. ಓಕೆ, ಇದಕ್ಕೂ ಲೋನ್ ಆಗುತ್ತೆ? ಲೋನ್ ಎಲ್ಲದಕ್ಕೂ ಲೋನ್ ಆಗುತ್ತೆ, ಓಕೆ, ಅವ್ರ ಸಿವಿಲ್ ಸ್ಕೋರ್ ಮೇಲೆ ಇರುತ್ತೆ. ಸರ್ ನೆಕ್ಸ್ಟ್ ಇದೇ ಮಾಡಲ್ ಇದು ಟಾಟಾ ಎಸ್ ಗೋಲ್ಡ್. ಇದು ಆಲ್ಮೋಸ್ಟ್ 20 ಮಾಡಲು. 2022 ಆಲ್ಮೋಸ್ಟ್ ಎಲ್ಲ 22 ಮಾಡಲೇ. ಈಗ ಅರೌಂಡ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಸರ್ ಪ್ರೈಸ್ ವೇರಿ ಅಂತ ಬಂದಾಗ? ಪ್ರೈಸ್ ಬಂದು ನಿಮ್ಗೆ 3 ಲಕ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. 3 ಲಕ್ಷ ಮೇಲೆ ಅದೊಂದು 2 ಲಕ್ಷದ ಎಷ್ಟು ಹೇಳಿದ್ರಲ್ಲ? ಇಲ್ಲ, ಅದು ಲೋ ಮಾಡಲಿದೆ ಅಲ್ವಾ? ಲೋ ಮಾಡಿ, ಅದು ಮೆಗಾ, ಅದು ಲೋ ಮಾಡಲಿರುತ್ತೆ. ಸೊ ನೆಕ್ಸ್ಟು ಇದು ಹೇಳಿ ಸರ್ ಹಾಗೆ. ಇದು ಕೂಡ 2000 ಫುಲ್ ಬಾಡಿ ಕಟ್ಬಿಟ್ಟಿದಾರಲ್ಲ? 2018 ಸರ್ ಇದು. ಸೊ 2018 ಮಾಡೋದು. ಏನಾದ್ರು ಇದರ ಬಾಡಿ ಕಟ್ಟಿರ್ ಬೇಕು, ಕಂಟೈನರ್ ಗಾಡಿ ಬೇಕಂದ್ರೆ ನೋಡಿ ಕಂಟೈನರ್ ನಿಮಗೆ. ಏನಾದ್ರೂ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ಥರ ಎಲ್ಲ ಹೊಡಿತಾರಲ್ವಾ, ಸೊ ಆರ್ಡರ್ಸ್ ಹಂಗಿದ್ರೆ ಯೂಸ್ ಮಾಡ್ಕೊಡು ಸರ್. ಆಲ್ಮೋಸ್ಟ್ ಇವೆಲ್ಲ ಅದೇ ಅಲ್ವಾ ಸರ್? ಇದು ಇವೆಲ್ಲ ಕಂಟೈನರ್ ಅದೇ ಗಾಡಿ ಸರ್. ಆಲ್ಮೋಸ್ಟ್ ಎಲ್ಲ 1 2 3 4 5 6 ಗಾಡಿ ಕಂಟೈನರ್ ಗಾಡಿ ಇದೆ. ಓಕೆ, ಇದು ಮಾಡೆಲ್ಸ್ ಹೇಳ್ಕೊಂಬನ್ನಿ ಸರ್ ಹಾಗೆ. 2018 19. ಓಕೆ, ಇದು ಆಲ್ಮೋಸ್ಟ್ 19 ಗಾಡಿ ಇದೆ. 2 CNG ಗಾಡಿ ಇದು. ಯಾವುದು CNG? 2 CNG. ಇದು CNG ಅಲ್ಲ? ಓಕೆ, ಸೊ ಇದು ಅದು ಕೂಡ ಅಷ್ಟೇ, ಅದು ಪೆಟ್ರೋಲ್ ಡೀಸೆಲ್ ಗಾಡಿ ಅದು. ಸೊ ಅಪ್ಪೆ ಇದೆ ಒಂದು ಚಿಕ್ಕ ಗಾಡಿ. ಅಪ್ಪೆ ಅಲ್ಲ, ಅದು ಜೀತೋ ಅಂತ. ಜೀತೋ, ಓಕೆ, ಚಿಕ್ಕದಲ್ವಾ? ಅದು ಕಂಪೇರ್ ಮಾಡಿದ್ರೆ ಇವೆಲ್ಲ ಇದು ಚಿಕ್ಕ ಗಾಡಿ. ಓಕೆ, ಆಕ್ಚುಲಿ ಇದು ಮುಂಚೆ ಎಲ್ಲ ಇವಾಗ ನೀರ್ಗಿರ ಅದಕ್ಕೆ ಹೊಡೆಯಕ್ಕೆ ಸ್ವಲ್ಪ ಯೂಸ್ ಮಾಡ್ತಾ ಇದಾರೆ. ಇದು ಕೂಡ CNG, 2 ಗಾಡಿ CNG ಇದೆ. ಯಾವುದು? ನಿಮ್ಗಿಲ್ಲ ಸರ್, ನಮ್ಗೆ ಸ್ವಲ್ಪ ದೊಡ್ಡ ಗಾಡಿ ಆಗುತ್ತೆ, ಸಣ್ಣ ಪುಟ್ಟ ಏರಿಯಾದಲ್ಲಿ ಹೋಗಲ್ಲ ಅಂದ್ರೆ ಈ ಚಿಕ್ಕ ಗಾಡಿಗಳು ನೋಡಿ. ಓಕೆ, ಇದು ಆಲ್ಮೋಸ್ಟ್ ಎಲ್ಲ 5 ಫೀಟ್ 6 ಫೀಟ್ ಬರುತ್ತೆ. ಓಕೆ ಸರ್, ಇದು ನೆಕ್ಸ್ಟ್ ಅಶೋಕ್ ಲ್ಯಾಂಡ್ ದೋಸ್ತ್. ಅವೆಲ್ಲ ಯಾವ ಮಾಡಲ್ ಹೇಳಿದ್ರಲ್ಲ? ಅದು ಯಾವುದು? ಸಾರಿ, ಅದು ಅವೆರಡು. ಇವೆರಡ? 2 22 ನಾ? 21. 2 ಓಕೆ ಸರ್, 21 ಮಾಡಲು. ಸೊ ಇದೇ ಮಾಡಲ್ ಹೇಳಿ ಸರ್ ಹಾಗೆ. 17 18 ಇರ್ಬೇಕು ಸರ್. ಇದು ನೆನ್ನೆ ರೀಸೆಂಟ್ ಆಗಿ ಬಂದಿದೆ ಗಾಡಿ. ಓಕೆ, ರೀಸೆಂಟ್ ಆಗಿ ಬಂದಿರೋದು. ಸ್ಕ್ರೀನ್ ಮೇಕ್ ಅಂತ ನಂಬರ್ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಇನ್ನೊಂದಿದೆ ಸರ್ ಅಶೋಕ್ ಲ್ಯಾಂಡ್. ಇದು 20 ಸರ್. ಇದು 20 ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಹೌದು, ಇದಕ್ಕೆ AC ಇದೆ ಸರ್. ಇದಕ್ಕೆ AC ಅಂತ ಗಾಡಿ. ಸೊ ಯಾರಾದ್ರು ಮಂಗಳೂರಿಂದ ಮೀನ್ ತರಕ್ಕೆ ಅಥವಾ ತರಕಾರಿ ನಾವು ಸಫಲ್ ಗಿಫಲ್ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ನೋಡಿ. ಇದು ಆಲ್ಮೋಸ್ಟ್ ಫಿಶ್ ಹೊಡಿತಿದ್ದು ಅನ್ಕೊಳ್ತೀನಿ, ಅದಕ್ಕೆ ಹೌದು, ರೆಡಿಮೇಡ್ ಅಂತ ಗಾಡಿ. ಓಕೆ, AC ಕಂಟೈನರ್ ಅಂತ ಗಾಡಿ. ಯಾವ ಮಾಡಲ್ ಸರ್ ಇದು? 20 ಸರ್. 20ನಾ? ಓಕೆ, ಇನ್ನೊಂದಿದೆ ಅಶೋಕ್ ಲ್ಯಾಂಡ್. ಇದು ಹೇಳಿ ಸರ್ ಹಾಗೆ. ಇದು ಟಾರ್ಪಲ್ ಹಾಕಿದೆ. ಸೊ AC ಬೇಡ ಅಂತಂದ್ರೆ ನೀವು ಟಾರ್ಪಲ್ ಹಾಕಿರೋದನ್ನ ಹಾಕೋಬಹುದು ಆಲ್ರೆಡಿ. ಇದು 19 ಮಾಡಲು ಸರ್. ಇದು 19, ಇದು 19. ಇದು 19, ಇದು ಟಾರ್ಪಲ್ ಇದೆ. ಇದು 19. ಸೊ ಸೇಮ್ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದಿದೆ ಸರ್. ಇದು 19.
ಇದು 19 ಅಲ್ಲ? ಆಲ್ಮೋಸ್ಟ್ ಎಲ್ಲ 18-19 ಗಾಡಿನೇ ಇದೆ. ಸೊ ಗುರು ನೋಡಿದ್ರಲ್ಲ, ಎಲ್ಲ ನಿಮಗೆ ಗೂಡ್ಸ್ ಗಾಡಿಗಳು ಎಲ್ಲ ತರ ಅವೈಲೇಬಲ್ ಇದೆ. ಅಂಡ್ ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಹೇಳ್ದಂಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸೊ ಇದನ್ನ ಯಾವ ತರ ತಗೋಬೇಕು ಅಂತ ಒಂದ್ಸಲ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ ಸರ್. ಯಾವತ್ತು ಬರಬೇಕು, ಯಾವ ತರ ತಗೊಳ್ಬೇಕು ಅನ್ನೋದು ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್. ಸರ್ ಯಾವತ್ತು ಬರಬೇಕು ಅಂದ್ರೆ ನೀವು ಭಾನುವಾರ ಬಿಟ್ಟು ಸೋಮವಾರದಿಂದ ಶುಕ್ರವಾರ ತನಕ ವಾಕಿಂಗ್ ಇರುತ್ತೆ. ಓಕೆ. ಶುಕ್ರವಾರ ತನಕ ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ವಾಕಿಂಗ್ ಇರುತ್ತೆ. ಸೊ ಬರ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಬೋದು, ನಿಮ್ ಪ್ರೈಸ್ ಏನಾದ್ರು ಕೊಡ್ಬೋದು, ಕಂಪ್ನಿ ಆಫರ್ ಇರುತ್ತೆ ಹೇಳ್ತಾರೆ, ನಿಯರ್ ಬೈ ನೀವೇನಾದ್ರು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇಲ್ಲ ನಾನು ಬರಲ್ಲ ಸರ್, ನಂಗೆ ಟೈಮ್ ಸಿಗಲ್ಲ, ನಂಗೆ ಬರೋದೇ ಶನಿವಾರ ಅಂದ್ರೆ ಶನಿವಾರ ಆಕ್ಷನ್ ನಡೀತಾ ಇರುತ್ತೆ. ಸೊ ಆಕ್ಷನ್ ದಿನ ಬರಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತೊಗೊಂಬರ್ಬೇಕು, 20,120 ರೂಪಾಯಿ ಕಟ್ಟಬೇಕು. ಯಾವ್ದು ಗಾಡಿ ಎಲ್ಲ ಆಗಿಲ್ಲ ಅಂದ್ರೆ ಹೆಂಗಪ್ಪ ಅವ್ರು 20,000 ತಗೊಂಡ್ಬಿಡ್ತಾರ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾವ್ದು ಗಾಡಿ ಆಗಿಲ್ಲ ಅಂದ್ರೆ ನೀವು ಕಟ್ಟಿರೋ 20,000 ರೂಪಾಯಿ ವಾಪಸ್ ಕೊಡ್ತೀವಿ. 120 ರೂಪಾಯಿ ಬಂದು ರಿಜಿಸ್ಟ್ರೇಷನ್ ಫೀಸು. ಅದು ನಿಮಗೆ ನಿಮ್ಮ ಮೊಬೈಲ್ ನಂಬರ್ ನಮ್ಗೆ ರಿಜಿಸ್ಟರ್ ಆಗ್ಬಿಡುತ್ತೆ. ರಿಜಿಸ್ಟರ್ ಆಯ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಆದ್ರೂ ಕೂಡ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಬೇಕು, ನೀವು ಎಲ್ಲಿ ಬೇಕಾದ್ರೂ ಭಾಗವಹಿಸ್ಬೋದು. ಓಕೆ. ಸೊ ಅಂತಂದ್ರೆ ಇವಾಗ ನೀವೇನಾದ್ರು ಗಾಡಿ ತಗೊಳ್ಬೇಕು ಅಂತಂದಾಗ ಶನಿವಾರ ಆಕ್ಷನ್ ನಡೀತಾ ಆಕ್ಷನ್ ನಡೀತಾ ಇರುತ್ತೆ. 20,000 ಕಟ್ಟಿರ್ತೀರಲ್ವಾ, 120 ಇರುತ್ತೆ. ಸೊ ನೀವು ಇನ್ ಕೇಸ್ ಗಾಡಿ ಓಕೆ ಆಯ್ತು ಅಂತಂದ್ರೆ ಅದನ್ನ ಡೆಪಾಸಿಟ್ ತರ ಮಾಡಿಕೊಂಡು ಆ ಗಾಡಿ ಇನ್ಫಾರ್ಮೇಶನ್ ಅಂದ್ರೆ ಲೋನ್ ಮೇಲೆ ಹೋಗ್ತೀರಾ ಅಥವಾ ಫುಲ್ ಕ್ಯಾಶ್ ಹೋಗ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಲೋನ್ ಮೇಲೆ ಹೋಗ್ತೀನಿ ಅದು ಮೈನಸ್ ಆಗುತ್ತಲ್ವಾ, ಅದು ಆಡ್ ಆಗಿ. ಹೌದು, ನಮ್ದು ಸರ್ವಿಸ್ ಟ್ಯಾಕ್ಸ್ ಇರುತ್ತೆ. ಸೊ ಇನ್ನು ಏನ್ ವೆಹಿಕಲ್ ತಗೊಂತೀರ ಅದ್ಮೇಲೆ 2.5% ಸರ್ವಿಸ್ ಟ್ಯಾಕ್ಸ್ ಇರುತ್ತೆ. ಸೊ ಅದನ್ನ ಆಡ್ ಮಾಡಿ ನಾವು ಎಷ್ಟು ಕಟ್ಬೇಕು ಬ್ಯಾಲೆನ್ಸ್ ಅಂತ ಅಪ್ಡೇಟ್ ಮಾಡ್ತೀವಿ. ಓಕೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಇಲ್ಲಿ ಯಾವ ಗಾಡಿನ ಇಷ್ಟ ಆಗಿಲ್ಲ, ನೆಕ್ಸ್ಟ್ ಇನ್ನೊಂದು ಬರೋಣ ಅಂತ ಅಂದಾಗ ಸೊ ಏನ್ 20,000 ಕೊಡಿದ್ರೆ ಅದು ರೀಫಂಡ್ ಆಗುತ್ತೆ ರಿಟರ್ನ್. ಇನ್ನು 150 ಎಷ್ಟು ಸರ್ ಹೇಳಿದ್ರೆ 120 ರೂಪೀಸ್ ಏನಿರುತ್ತೆ ಅದು ನಿಮ್ದು ಜಸ್ಟ್ ನಿಮ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ. ಸೊ ಈ ತರ ವೆಹಿಕಲ್ಸ್ ಗಳು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಈ ತರ ನಡೆದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ್ಯಾವ ಗಾಡಿಗಳು ಯಾವ ಪ್ರೈಸ್ ಅಲ್ಲಿ ಇದೆ ಅಂತ. ಸೊ ಇಂಟ್ರೆಸ್ಟ್ ಇದ್ದಾಗ ಬಂದು ಅವಾಗ ತಗೋಬಹುದು ಅಂತ ಹೇಳ್ಬೋದು. ಸೊ ಬೆಸ್ಟ್ ಆಪ್ಷನ್ ಅಲ್ವಾ ಸರ್? ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಹಾಗೆ ಸರ್ ಯಲಹಂಕ ಸರ್, ಕೋಗಿಲು ಮೇನ್ ರೋಡ್ ಯಲಹಂಕ. ಇಲ್ಲಿ DTC ಕೊರಿಯರ್ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ ಶ್ರೀರಾಮ್ ನಿಮ್ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರು ಸಿಗ್ಬಿಡುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಶ್ರೀರಾಮ್ ಅಲ್ಲಿ ನಮ್ದು ಏನೇನು ಬೆನಿಫಿಟ್ಸ್ ಇದೆ ಅಂದ್ರೆ ಕೂಡ ನಿಮ್ಗೆ ಹೇಳ್ತೀನಿ. ಸೊ ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗ್ಲಿ, ನಮ್ಮ ಶ್ರೀರಾಮ್ ಅಲ್ಲಿ ಬಂದ್ರೆ ನೀವು ಗಾಡಿನೂ ಕೂಡ ತಗೊಬೋದು, ಫೈನಾನ್ಸ್ ಕೂಡ ನಾವೇ ಮಾಡ್ಕೊಡ್ತೀವಿ. ನಮ್ಮ ಶ್ರೀರಾಮಲ್ಲೇ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇಲ್ಲ ಸರ್ ನನಗೆ ಫೈನಾನ್ಸ್, ನಾನು ಇವಾಗ ಫಾಸ್ಟ್ ಟ್ಯಾಗ್ಗಳು ನೀವು ನೋಡ್ತಾ ಇದ್ದೀರಾ, ಟೋಲ್ ಅಲ್ಲಿ ಫಾಸ್ಟ್ ಟ್ಯಾಗು 500 ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ. ಸೊ ನಮ್ಮ ಹತ್ರ 150 ರೂಪಾಯಿ ಪ್ಲಸ್ GST 180 ರೂಪೀಸ್ ಬರುತ್ತೆ. ಸೊ ಟೋಟಲ್ 180 ರೂಪಾಯಿ ಕೊಟ್ಟರೆ ನಾವು ಫಾಸ್ಟ್ ಟ್ಯಾಗ್ ಕೊಡ್ತೀವಿ. ಮಾಮೂಲಿ ಸೇಮ್ ನೀವು ಮೊಬೈಲಲ್ಲಿ ರೀಚಾರ್ಜ್ ಮಾಡ್ದಂಗೆ ರೀಚಾರ್ಜ್ ಮಾಡ್ಕೊಬೋದು. ಅಥವಾ ನೀವು ಆಕ್ಷನ್ ಬಂದು ಬಿಡ್ ಮಾಡಿರ್ತೀರಾ, ನಮಗೆ ಗಾಡಿ ತೊಗೊಳಕ್ಕೆ ಡೆಲಿವರಿ ತೊಗೊಳಕ್ಕೆ ನಿಮ್ಮ ಟೈಮ್ ಸಿಗ್ತಾರೆ. ಕೆಲವರೆಲ್ಲ ಇವಾಗ ಸಿಟಿನಲ್ಲಿ ತುಂಬ ಬಿಸಿ, ಅವ್ರಿಗೆಲ್ಲ ಕೆಲಸ ಅಲ್ಲಿ ಇಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ. ಸೊ ಇಲ್ಲ ಸರ್ ನಾನು ಬರೋಕ್ಕಾಗ್ತಲ್ಲ ಅಂತ ಹೇಳಿದ್ರೆ ನೀವು ಪೇಮೆಂಟ್ ಎಲ್ಲ ಆನ್ಲೈನ್ ಮಾಡ್ಬೋದು. ಸೊ ಪೇಮೆಂಟ್ ಆನ್ಲೈನ್ ಮಾಡ್ಬಿಟ್ಟು ನೀವು ಆಥರೈಸೇಷನ್ ಲೆಟರ್ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ನಾವು ಗಾಡಿ ಡೆಲಿವರಿ ಕೊಡ್ತೀವಿ. ನಮ್ಮದು ಲಾಜಿಸ್ಟಿಕ್ ಇರುತ್ತೆ. ಸೊ ಅದರಲ್ಲಿ ನಾವು ಲಾಜಿಸ್ಟಿಕಲ್ಲಿ ನಮಗೆ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ಕೊಡ್ತೀವಿ. ಇಲ್ಲ ಸರ್ ನಾವು ಇವಾಗ ಓಕೆ ಅದೊಂದು ಪಕ್ಷದಲ್ಲಿ ಬಂತೀವಿ, ಗಾಡಿ ಇಲ್ಲೇ ತೊಗೊಂಡಿದ್ದೀರಾ ಸರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ಬಿಟ್ಟಿದೆ ಸರ್, ನಾವೇ ನಮ್ಮ ಶ್ರೀರಾಮಲ್ಲಿ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀವಿ. ಫಾಸ್ಟ್ ಆಗಿಲ್ಲ ಅಂದರೆ ಫಾಸ್ಟ್ ಟ್ಯಾಗ್ ಕೂಡ ನಾವು ಮಾಡ್ಕೊಡ್ತೀವಿ. ಲೋನ್ ಬೇಕಾ ಲೋನ್ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ನಮ್ಮ ಹತ್ರ ನಿಮಗೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಡಾಕ್ಯುಮೆಂಟ್ಸು. ಈಗ ನೀವು ಡಾಕ್ಯುಮೆಂಟು RTO ಹೋಗಿ ನೀವು ಮಾಡ್ಕೊಬೇಕು. ಸರ್ ನಮ್ಮ ಸೀಸಿಂಗ್ ಗಾಡಿಗಳು ಡಾಕ್ಯುಮೆಂಟ್ ನಮ್ಗೆ ಮಾಡ್ಕೊಳಕ್ಕೆ ಬರಲ್ಲ, ಇಲ್ಲ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಸರ್, ನಾವು ನೀವೇ ಮಾಡ್ಕೊಟ್ಬಿಡಿ ಸರ್, ಅದು ಕೂಡ ನಾವೇ ಮಾಡ್ಕೊಡ್ತೀವಿ. ಸೊ ಅದೇನು ಚಾರ್ಜಸ್ ಆಗುತ್ತೋ ನೀವು ಕೊಟ್ಟರೆ RTO ಕೆಲಸ ಕೂಡ ನಾವೇ ಮಾಡ್ಕೊಡ್ತೀವಿ. ಸೊ ಶ್ರೀರಾಮ್ ಆಟೋಮೊಬೈಲ್ ಬಂದರೆ ಗಾಡಿ ತೊಗೊಂಡ್ರೆ ಫೈನಾನ್ಸಿಂದ ಹಿಡಿದು ಡಾಕ್ಯುಮೆಂಟಿಂದ ಹಿಡಿದು ಗಾಡಿ ಡೆಲಿವರಿಯಿಂದ ಹಿಡಿದು ಫಾಸ್ಟಾಗಿಂದ ಹಿಡಿದು ಏನೇನು ಬೇಕೋ ಎಲ್ಲ ಅನುಕೂಲ ನಮ್ಮ ಶ್ರೀರಾಮಲ್ಲಿ ಒಂದೇ ಪಾಯಿಂಟಲ್ಲಿ ಎಲ್ಲ ಕಡೆ ಸಿಗ್ಬೋದು. ಮತ್ತು ಆಮೇಲೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಇವಾಗ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ಪ್ರತಿ ತಿಂಗಳು ಬೇಕಾದ್ರೂ ಕೊಡ್ತಾ ಇರ್ತೀವಿ. ಇಲ್ಲ ಪ್ರತಿ ನೀವು ದಿನ ಸರ್ ನಮ್ಗೆ ಇವತ್ತು ನಮ್ಗೆ ಈ ತಿಂಗಳು ಬರೋಕ್ಕಾಗಿಲ್ಲ, ಬರೋ ತಿಂಗಳು ಯಾವ ತಿಂಗಳನ್ನ ಬನ್ನಿ ಅನ್ಲಿಮಿಟೆಡ್ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಸೊ ಯಾವ ತರ ಹಂಗಂದ್ರೆ ಏನು ಸ್ಕಾಲರ್ಶಿಪ್ ಸರ್? ನಮ್ಮ ಇಲ್ಲಿ ಬಂದು ಡ್ರೈವರ್ ಮಕ್ಕಳಿಗೆ ಆಕ್ಚುಲಿ ಫೈನಾನ್ಸ್ ಇರೋದು ಡ್ರೈವರ್ ಮಕ್ಕಳಿಗೆ ಅಂತೇಳಿ. ಸೊ ಇಲ್ಲಿ ನಮ್ಮ ಡ್ರೈವರ್ ಮಕ್ಕಳಿಗೆ ಗಾಡಿ ನೀವು ತಗೊಂಡಿದ್ದೀರಾ, ನೀವು ಒಬ್ರು ಡ್ರೈವರು ಗಾಡಿ ತಗೊಂಡಿದ್ದೀರಾ. ಸೊ ನಿಮ್ಮ ಮಕ್ಕಳು 10th ಅಲ್ಲಿ 8th ಅಲ್ಲಿ 60 ಅಬೋವ್ ಮಾರ್ಕ್ಸ್ ತೆಗೆದಿದ್ರೆ ಆ ಮಾರ್ಕ್ಸ್ ಕಾರ್ಡ್ಸು ಮತ್ತು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ಅಂತ ಮಕ್ಕಳಿಗೆ ಎಜುಕೇಷನ್ಗೆ ಕೊಡ್ತಾ ಇದ್ದಾರೆ. ಸೊ ಅದು ಅನ್ಲಿಮಿಟೆಡ್ ಇರುತ್ತೆ. ಸೊ ನೀವು ಪ್ರತಿ ತಿಂಗಳು ಬೇಕಾದ್ರೂ ನೀವು ಎಷ್ಟೇ ಸ್ಕಾಲರ್ಶಿಪ್ ತಗೊಂಬಂದು ಕೊಟ್ಟರು ಅನ್ಲಿಮಿಟೆಡ್ ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ಹಿಂಗೆ ಇಯರ್ಲಿ ತಾನೇ ಸರ್ಟಿಫಿಕೇಟ್ ಬರೋದು? ನಮ್ದು ಇಯರ್ಲಿ ಎಲ್ಲ ತಿಂಗಳು ಬರ್ತಾ ಇರುತ್ತೆ. ಅದೇ ತಿಂಗಳು ನಾವು ಹಂಗಲ್ಲ, ಇವಾಗ ನೀವು ನಿಮ್ದು ಅಂತ ಹೇಳ್ತಾ ಇಲ್ಲ. ಇವಾಗ ನೀವು ನಿಮ್ದು ಈ ತಿಂಗಳು ತಗೊಂಡಿದ್ದೀರಾ, ಈ ಇಯರ್ ಅಲ್ಲಿ ನೆಕ್ಸ್ಟ್ ಇಯರ್ ನಿಮ್ದಿರುತ್ತೆ, ಬಟ್ ನಿನ್ ಫ್ರೆಂಡ್ಸ್ ಇರುತ್ತೆ. ನಂದು 10 ಜನ ಇದಾರೆ, ನಾನ್ ತಗೊಂಡ್ಬಿಟ್ಟಿದ್ದೀನಿ, ನನ್ನ ಫ್ರೆಂಡ್ಸ್ 10 ಜನಕ್ಕೆ ಯೂಸ್ ಆಗ್ಬೇಕಲ್ಲ. ಸೊ ಆ ಸರ್ಟಿಫಿಕೇಟ್ ತಗೊಂಡ್ರೆ ಅವ್ರಿಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಅದು ಇಯರ್ ಒಂದ್ಸತಿ ಕೊಡ್ತೀವಿ, ಬಟ್ ನಿಮ್ ಜೊತೆ ಇರೋ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಸೊ ಆ ತರ ನಿಮ್ಗೆ ತಿಂಗಳು ಅಂತಲ್ಲ, ನಿಮ್ದು ಇಯರ್ಲಿ ಒಂದ್ಸತಿ ಬರುತ್ತೆ. ಬಟ್ ನಿಮ್ ಜೊತೆ ನಿಮ್ಗೆ ಗೊತ್ತು, ಪಕ್ಕದಲ್ಲಿ ಇರೋಕೆ ಗೊತ್ತಿಲ್ಲ, ನೀವು ಅವ್ರದ್ದು ಡಾಕ್ಯುಮೆಂಟ್ ತಗೊಂಡ್ರೆ ಅವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದೊಂದು ಬೆಸ್ಟ್ ಆಪ್ಷನ್ ಸರ್, ಥ್ಯಾಂಕ್ ಯು ಸೊ ಮಚ್ ಇದಕ್ಕೆ. ಅಂಡ್ ಅದು ನಮ್ಮ ಶ್ರೀರಾಮ್ ಆಟೋಮೊಬೈಲ್ ಎಲ್ಲ ಅಂತಲ್ಲ, ನಮ್ಮ ಶ್ರೀರಾಮ್ ಫೈನಾನ್ಸ್ ಅಲ್ಲೂ ಕೂಡ ಕೊಡ್ತಾರೆ. ನಾವು ಸರ್ ಬರೀ ಆಟೋಮೊಬೈಲ್ ಕೊಡ್ತಾರ, ಬರೀ ಅಲ್ಲೇ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಂತ ಇಲ್ಲ. ನಿಮ್ಮ ನಿಯರ್ ಶ್ರೀರಾಮ್ ಫೈನಾನ್ಸ್ಗೆ ಹೋಗಿ ಅಲ್ಲಿ ಮ್ಯಾನೇಜರ್ ಇರ್ತಾರೆ, ಇಲ್ಲ ಅಕೌಂಟ್ಸ್ ಯಾರೋ ಒಬ್ರು ಇರ್ತಾರೆ, ಅವ್ರ ಡೀಟೇಲ್ಸ್ ಕೊಟ್ಟರೆ ಡೀಟೇಲ್ಸ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಬೆಸ್ಟ್ ಅಲ್ವಾ ಗುರುಗಳೇ? ಸೊ ಇನ್ನೇನು ಬೇಕು, ಡ್ರೈವರ್ಗೆ ಅಂತಾನೆ ಒಳ್ಳೆ ಯೂಸ್ ಆಗೋ ಥರ ಎಲ್ಲ ಸ್ಕೀಮ್ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಎರಡು ಮಾತಿಲ್ಲ. ಸೊ ಇಷ್ಟೊತ್ತು ನೋಡಿದ್ರಲ್ಲ ಯಾವ ವೆಹಿಕಲ್ಸ್ ಇಷ್ಟ ಆಯಿತು ಅಂತ. ಆ್ಯಂಡ್ ಇನ್ನೊಂದು ಆ್ಯಡ್ ಇದೆ ಅಂತ ಹೇಳಿದ್ರೆ, ಆ ಆ್ಯಡಲ್ಲಿ ಯಾವಾಗ ಆಕ್ಷನ್ ನಡೆಯುತ್ತೆ? ಅಲ್ಲಿ ಗುರುವಾರ ಸರ್, ಸೇಮ್ ಕಂಡೀಷನ್. ಅದು ಸೋಲೂರು, ನೆನ್ಮಂಗಲಿಂದ ಮಂಗಳೂರಿಗೆ ಹೋಗೋ ಹೈವೇನಲ್ಲಿ ಸೋಲೂರು ಅಂತ ಇದೆ. ನೆನ್ಮಂಗಲಿಂದ ಎಕ್ಸಾಕ್ಟ್ 18 ಕಿಲೋಮೀಟರ್.
ಓಕೆ ಸೋಲೂರ್ ಅಂತ ಮೈನ್ ರೋಡ್ ಅಲ್ಲೇ ಸಿಗುತ್ತೆ. ಇಲ್ಲಿ So ಅಲ್ಲಿ ಶನಿವಾರ ಅಲ್ಲ ಇಲ್ಲಿ ಶನಿವಾರ, ಅಲ್ಲಿ ಗುರುವಾರ. ಓಕೆನಾ? ಫುಲ್ ಇನ್ಫಾರ್ಮೇಶನ್ ಸಿಗ್ತಾ. ಇನ್ನೂ ಇನ್ಫಾರ್ಮೇಶನ್ ಬೇಕಂದ್ರೆ ಸ್ಕ್ರೀನ್ ಬೇಕಂತ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಆಕ್ಚುಲಿ ಇವ್ರದಾಗಿರುತ್ತೆ, ಅದೇ ಇವ್ರು ಹೇಳ್ತಾರೆ ಯಾವ ವೆಹಿಕಲ್ಸ್ ಇದೆ ಏನಿಲ್ಲ, ಇನ್ನೂ ಇನ್ಫಾರ್ಮೇಶನ್ ಬೇಕು, ಇದು ಪ್ರೈಸ್ ಹೇಳಿದ್ವಲ್ಲ, ಸೊ ಈ ತರ ಎಲ್ಲ ಹೇಳಿದಾಗ ನಿಮ್ಗೆ ಪ್ರೈಸ್ ಸಿಗುತ್ತೆ. ಯಾವ್ದಾದ್ರು ವೆಬ್ಸೈಟ್ ಇದೆಯಾ ಸರ್? ವೆಬ್ಸೈಟ್ ಬೇಡ, ನಿಮ್ಗೆ ಒಂದು ಗ್ರೂಪ್ ಕೊಡ್ತೀನಿ, ಹಾ. ವಾಟ್ಸ್ಆಪ್ ಗ್ರೂಪ್. ಹಾ. ಆ ಗ್ರೂಪ್ ಅಲ್ಲಿ ನೀವು ಅವ್ರನ್ನ ಗ್ರೂಪ್ ಅಲ್ಲಿ ಹಾಕ್ಬಿಡಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಇರುವಂತ ಲಿಂಕ್ ನ ಹಾಕ್ತೀನಿ, ಜಸ್ಟ್ ಜಾಯಿನ್ ಆಗಿ. ಸೊ ಅದ್ರಲ್ಲೇ ನಿಮ್ಗೆ ಎಲ್ಲ ಡೀಟೇಲ್ಸ್ details ಗೊತ್ತಾಗುತ್ತೆ ಅಂಡ್ ನಿಮ್ಗೆ ಅದ್ರ ಕ್ಯಾಟ್ಲಾಗ್ ಸಿಗ್ಬೋದು, ಅದ್ರಲ್ಲಿ ಪ್ರೈಸು ಸಿಗ್ಬೋದು. ಸೊ ವೇರಿ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು Thank you. ಯಾರೆಲ್ಲ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಕೆಳಗೆ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಆಗಿ ಅಲಾರಂ ಗಂಟೆ ಹೊಡೆಯಿರಿ. ಇದೇ ತರ ವಿಡಿಯೋಸ್ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.